ಇದು ರುಚಿ ರುಚಿಯಾದ ಆಮ್ಲೆಟ್ಟು. ಬನ್ನಿ ಈಗ ಇದರ ರೆಸಿಪಿ ನೋಡ್ತಾ ಹೋಗೋಣ. 2 ಲೋಟ ನಾನು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ 1/4 ಲೋಟದಷ್ಟು ಉದ್ದಿನಬೇಳೆ, 2 ಸ್ಪೂನು ಅವಲಕ್ಕಿ, 2 ಸ್ಪೂನು ಸೀಮೆ ಅಕ್ಕಿ, ಅರ್ಧ ಸ್ಪೂನು ಮೆಂತೆ, 1 ಸ್ಪೂನು ಕಡಲೆಬೇಳೆ, ಹಾಗೆ 1 ಸ್ಪೂನು ತೊಗರಿಬೇಳೆನ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕೋಣ. ಈಗ ಒಂದು ಸರಿ ನೀರು ಹಾಕಿ ತಿಕ್ಕಿ ತೊಳೆದು ಚೆಲ್ಲಿ ಮತ್ತೊಂದು ಸರಿ ನೀರು ಹಾಕಿದರೆ ಆ ನೀರಲ್ಲೇ ರುಬ್ಬಬೇಕು. ಆಗ ದೋಸೆ ಬಹಳಷ್ಟು ರುಚಿ ಬರುತ್ತೆ. ಈಗ ನೋಡಿ ನೀರು ಹಾಕಿದ್ದೀನಿ. 5 ಗಂಟೆಗಳ ಕಾಲ ನೆನೆಯಲಿ. ಅಕ್ಕಿ ನೆಂದಿದೆ. ಈಗ ಇದನ್ನು ರುಬ್ಬಕ್ಕೆ ನಾನಿಲ್ಲಿ ಗ್ರೈಂಡ್ರಲ್ಲಿ ಹಾಕ್ತೀನಿ. ಇಲ್ಲಿ ಗ್ರೈಂಡ್ರಿಗೆ ಅಕ್ಕಿನ ಹಾಕಿದ್ದೀನಿ. ಅದರ ಹದಕ್ಕೆ ಸರಿಯಾಗಿ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ನೋಡಿ ದೋಸೆ ಹಿಟ್ಟು ರುಬ್ಬಾಯಿತು. ಈಗ ಒಂದು ಪಾತ್ರೆಗೆ ತೆರಪು ಮಾಡೋಣ. ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ತೆರಪು ಮಾಡಿದ್ದೀನಿ. ಈಗ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ 1 ಸ್ಪೂನು ಸಕ್ಕರೆ, 1 ಸ್ಪೂನು ಸಿಹಿ ಮೊಸರು ಹಾಕೋಣ. ಆವಾಗ ದೋಸೆ ಹಿಟ್ಟು ಒಂದು ಸ್ಪೆಷಲ್ ರುಚಿ ಬರುತ್ತೆ. ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಬೆಳಿಗ್ಗೆ ಹುದುಗು ಬರೋಕ್ಕೆ ಬಿಡೋಣ. ನಾನಿಲ್ಲಿ ದೋಸೆ ಹಿಟ್ಟು ತಗೊಂಡಿದ್ದು 1 ದಿನ ದೋಸೆ ಮಾಡಿ ಉಳಿದ ಹಿಟ್ಟನ್ನು ಹಾಗೆ ರುಚಿಗಾಗಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ. ದೋಸೆ ಹಿಟ್ಟು ರುಬ್ಬಿದಾಗ ಅದರಲ್ಲಿ ಸ್ವಲ್ಪ ಮಾತ್ರ ಹಿಟ್ಟು ತಗೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಬೇಕು. ಆಗ ತುಂಬ ಹೆಚ್ಚು ಹುಳಿ ಬರೋಲ್ಲ. ಈಗ ನೋಡಿ 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ತಟ್ಟೆಯಲ್ಲಿ 4 ಈರುಳ್ಳಿ, 1 ಟೊಮೊಟೊ, 1 ದೊಣ್ಣೆಮೆಣಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದೆ. ಇವೆಲ್ಲವನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮ್ಲೆಟ್ ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತೀನಿ. ಅರಿಶಿನ ಒಂದು ರುಚಿ ಮತ್ತು ಕಲರ್ ಕೊಡುತ್ತೆ. ಒಲೆ ಮೇಲೆ ಕಬ್ಬಿಣದ ದೋಸೆ ಕಾವಲಿ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಹಚ್ಚಿದ್ದೀನಿ, ಕಾದಿದೆ. ಈಗ ದೋಸೆ ಹಿಟ್ಟನ್ನು ಹಾಕೋಣ. ದೋಸೆ ಹಿಟ್ಟು ಹಾಕಿದ ಮೇಲೆ ಜಾಸ್ತಿ ಸೌಟಲ್ಲಿ ತಿಕ್ಕಬಾರ್ದು, ಸ್ವಲ್ಪ ಮಾತ್ರ ಹರಡೋ ಹಾಗೆ. ಈಗ ದೋಸೆ ಮೇಲೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ದೋಸೆ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ದೋಸೆಗೆ ಮುಚ್ಚಿದ್ದು ತೆಗೆಯೋಣ. ಹಾಗೆ ದೋಸೆ ಮುಚ್ಚಿ ಹಾಕೋಣ. ಈ ದೋಸೆನ ಯಾವತ್ತೂ ರೋಸ್ಟ್ ಮಾಡಬಾರ್ದು. ನೋಡಿ ಹಳದಿ ಬಣ್ಣ ಬಂದಿದೆ ಅರಿಶಿನ ಹಾಕಿರೋದ್ರಿಂದ. ರುಚಿ ರುಚಿಯಾದ ಆಮ್ಲೆಟು ರೆಡಿ ಆಯಿತು. ಈಗ ಒಂದು ಸರಿ ಹಾಗೆ ಮುಚ್ಚಾಕಿ ದೋಸೆ ತೆಗೆಯೋಣ. ಈಗ ಆಮ್ಲೆಟಿಗೆ ನಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಇಟ್ಟಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಸಹ ದೋಸೆ ಹಿಟ್ಟು ಉಳಿದ್ರೆ ಇದೇ ಥರ ಆಮ್ಲೆಟ್ ಮಾಡಿದರೆ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.